ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಒಂದು ರ್ಯಾಂಡಮ್ ಡೇ ವ್ಲಾಗ್ ಆಗಿರುತ್ತೆ. 2-3 ದಿವಸದ ವ್ಲಾಗ್ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹೊರಟ್ವಿ ಮೂವಿಗೆ ಹೋಗೋಣ ಅಂತ. ನಮ್ಮ ಮನೆ ಆಪೋಸಿಟೇ ಬಾಲಾಜಿ ಸಿನಿಮಾಸ್ ಇದೆ, ಅಲ್ಲಿಗೆ KD ಮೂವಿಗೆ ಸುಮ್ಮನೆ ಥಿಯೇಟ್ರ್ ಮುಂದೆ ಪಾಸ್ ಆಗ್ತಾಯಿದ್ವಿ. ಇವತ್ತಾ ರಿಲೀಸು ಅಂತ ಮಾತಾಡಿದ್ವಿ. ಬಾ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಥಿಯೇಟರು ಅಲ್ಲೇ ನಮ್ಮ ಮನೆ ಆಪೋಸಿಟೇ ಥಿಯೇಟರು. ಬನ್ನಿ ಹೋಗೋಣ. ಮೂವಿಗೆ ಚೆಕ್ ಮಾಡಿಬಿಟ್ಟು ನಿಮಗೆ ಡೀಟೇಲ್ಸ್ ಇರ್ತೇನೆ. ಸೊ ಮೂವಿ ಬಿಡ್ತು. ಆ್ಯಕ್ಚುಲಿ ಚೆನ್ನಾಗಿದೆ ಮೂವಿ, ವಾಚಬಲ್ಲು, ನೋಡ್ಬೋದು, ಚೆನ್ನಾಗಿದೆ. ಟ್ವಿಸ್ಟ್ ಇದೆ ಎಂಡಿಂಗಲ್ಲಿ. ಪಾರ್ಟ್ 2 ಬರುತ್ತೆ ಅಂತ ಕ್ಲೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಮೂವಿ, ಒನ್ಸ್ ವಾಚಬಲ್, ನೋಡ್ಬೋದು. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಒಂದು ನಾಮಕರಣ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೋಲೂರಿಂದ ಸ್ವಲ್ಪ ಮುಂದೆ ಒಂದು ಡ್ರೈವ್ ಕೂಡ ಆಗುತ್ತೆ. ಮನೇಲಿ ಇದೇನು ಮಾಡಬೇಕು ಅಂಥೇಳಿ ನಾನು ಇವ್ರ ಜೊತೆ ಎಲ್ಲ ಜಾಯ್ನ್ ಆಗಿ ಹೊರಟೆ. ಅಬಿಗೇನು ಬೇಡ, ಏನು ಬರಾಮಮ್ಮ, ನೀವು ತಿಂಡಿಗೆ ಬರ್ಬೇಕು. ಫೋನೇ ಮಾಡಲಿಲ್ಲ, ಅದೇ ಹೇಳ್ತಾ ಇದ್ದೆ. ಫೋನ್ ಮಾಡ್ಕೊಡ್ಬೇಕಲ್ವಾ ಅಂತ. ನೋಡಿ ಬಿಸಿಲು ಹೆಂಗಿದೆ. ಬಾಯ್ 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 ಬಾಯ್. ಸ್ಯಾಟರ್ಡೇ ಮೇಘ ಬಂದಿದ್ಲು ಮನೆಗೆ. ಸಂಡೇ ನಾವೆಲ್ಲ ಫಂಕ್ಷನ್ಗೆ ಹೋಗೋದು ಅದೇ ರೂಟ್ ಆಗಿರೋದ್ರಿಂದ ನಾವೇ ಅವಳನ್ನ ವಾಪಸ್ ಮನೆಗೆ ಡ್ರಾಪ್ ಮಾಡಿ ನಾವು ಫಂಕ್ಷನ್ಗೆ ಹೋದ್ವಿ. ಅವ್ರ ಮನೇಲಿ 1-2 ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ನಾವು ಹೋಗ್ಬೇಕಾಗಿತ್ತು ಫಂಕ್ಷನ್ಗೆ, ನಮ್ಮೂರ ಮೇಲೆ ಹೋಗಬೇಕಾಗಿತ್ತು. ಇವಾಗೇನು ಆರ್ಚ್ ನೋಡ್ತಿದ್ದೀರಾ, ಅದು ನಮ್ಮ ಮನೆ ದೇವ್ರದ್ದು ಆರ್ಚು. ಸುಗ್ನಳ್ಳಿ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಸೊ ಹಾಗೆ ಅದೇ ಅಲ್ಲಿ ದೇವಸ್ಥಾನದ ಮೇಲೆ ಹೋದ್ವಿ. ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ದೆ, ಇದೆ ನಮ್ಮ ಮನೆ ದೇವ್ರಂತ ಹೇಳಿ. ಗೊತ್ತಿಲ್ಲ ಇದು ಊರ ಹೆಸರು ಯಾವ್ದು ಗೊತ್ತಾಗ್ತಿಲ್ಲ. ವೆಂಕಟೇಶ್ವರ ಪ್ರಾವಿಷನ್ ಸ್ಟೋರ್ ಅಂತ ಐತೆ. ನನಗೆ ಅಲ್ಲಿದ್ದು ಚಿಕನ್ ಸೆಂಟರ್ ಅಂತ ಐತೆ ಹೇಳ್ದು. ಮುಂದೆ ಬಂದ್ಬಿಟ್ಟಿದ್ದೀರಾ ಅಂತವ್ರವರು. ಅದಕ್ಕೆ ಒಂದು ಕರೆಂಟ್ ಲೊಕೇಶನ್ ಹಾಕಪ್ಪ ವಾಟ್ಸಪ್ಗೆ, ಇದೇ ನಂಬರ್ಗೆ. ಹೇಳ್ಬೇಕು ತಾನೆ, ಅಲ್ಲಿ ತೊಟ್ಟಿ ಐತೆ, ಚಿಕನ್ ಸೆಂಟರ್ ಇದೆ, ಇಲ್ಲೊಂದು ಖಾಲಿ ಸೈಟ್ ಐತೆ. ಮಾಡಬೇಡ, ಫೋನ್ ನಿಂತಾಗುತ್ತೆ, ಬ್ಯಾಟ್ರಿ ಹೋಗುತ್ತೆ. ನಾವು ಬಂದಿದ್ದು ಇವತ್ತು ಒಂದು ನಾಮಕರಣಕ್ಕೆ. ಮಗು ಹೆಸರು ಒಂದು ಕುಶಾಲ್ ನಾಯಕ್ ಅಂತ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಅದೇ ಪಾಪುದು. ನಮ್ಮಮ್ಮೇಲೆ ಎತ್ಕೊಂಡಿದ್ದಾರೆ ನೋಡಿ. ಪಾಪು ತುಂಬ ಕ್ಯೂಟಾಗಿತ್ತು. ಇವ್ರದ್ದೇ ನಾಮಕರಣಕ್ಕೆ ನಾವು ಹೋಗಿದ್ದಿದ್ದು.
ಅಭಿ ನೋಡು. ಎಲ್ಲೂ ಕಾಣಿಸಿಲ್ಲ. ನಾವು ಇನ್ನ ಫೋಟೋಗೆ ಹೋಗಿಲ್ಲ. ನಮ್ಮ ಅಜ್ಜಿ ಅವರೇ ಊಟಕ್ಕೆ ಕರ್ಕೊಂಡ್ಬಿಟ್ಟವ್ರೆ. ಅವ್ರು ಏನು ಅನ್ಕೋಬೋದು ನಮ್ಮ ಬಗ್ಗೆ. ಇಲ್ಲಿರೋ ಹುಡುಗರೆಲ್ಲ ಬಂದಿತ್ತು, ಮದ್ವೆಗೆ ಬಂದಿತ್ತು ಬಹುಮಟ್ಟಿ. ಕುಂಕುಮ ಇಟ್ಕೊಂಡ್ಬಂದಿದ್ಯಾ ಆ ಥರ ಕುಂಕುಮ ಕೆಳಗಲ್ಲಿ ಕವರ್ ಒಳಗೆ ಹಾಕೋದು. ಹಂಗೆ ಕವರ್ಗೆ ಹಾಕ್ತೀನಿ ಕವರ್ಗೆ ಹಾಕೊಳ್ಳೋ ಇವತ್ತು ಅಳ್ಬಿಡೋದೇನಾ ಓದಿ ಮೊಮ್ಮಗ ಅವ್ರಿಗೇನು 4 ಗಂಟೆ ಕೆಲಸ ಆಯ್ತಂತೆ. ಮಾಡ್ಕೊಂಡು ಬಾಳೆಹಣ್ಣು ರಸಾಯನ ಮಾಡ್ಬಿಡಿ. ಗಟ್ಟಿಗೆ ರಸಾಯನ ಹೆಂಗಿರು ಪೀಡ್ ಹಾಕಿದ್ರೆ ಭೂಮಿಗೆ ಹಾಕಿದ್ರೆ ನೋಡ್ಬಿಡಿ ಎಕ್ಸ್ಟ್ರಾ ಬರುತ್ತೆ. ವಾವ್, ಇದು ನೋಡಕ್ಕ ಕಲರ್ ನಮ್ಮ ಮನೇಲಿ ಆಚೆ ಇಟ್ಟಿದ್ದೀವಲ್ಲ, ಸೇಮ್ ಅದೇ ಗಿಡ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್. ಅದೇ ನೆಲಕ್ಕೆ ಹಾಕಿದ್ರೆ ನಾವು ಪಾಟಲ್ಲಿ ಹಾಕಿದ್ರೆ ಎಷ್ಟು ಇರ್ತದೆ ಅಷ್ಟೇ. ಅದು ಹಿಂದುಗಡೆ ಕಾಲು ತಗೊಳ್ತೀವಿ ಬಾಳೆಹಣ್ಣು. ಇವರು ಯಾರೋ ಕರೀತಾವ್ರು, ಒಂದ್ಸತಿ ಅವ್ರ ಮನೆಗೆ ಹೋಗ್ಬಿಡ್ರಿ. ಅಬ್ಬಿ ಡಿಕ್ಕಿ ತೆಗಿಯೋ ನಿಮಿಷ. ಡಿಕ್ಕಿ ಏನು ಹೋಗ್ತದಲ್ಲ ಅದ ಕೈಲಿ. ಅಲ್ಲ, ಇದು ಮಾಡ್ಕೊಳಕ್ಕೆ ಬಾಳೆಗೊನೆ ಕೊಟ್ಟಿದ್ದಾರೆ. ನಮ್ಮ ಅಮ್ಮಮ್ಮ ಬೆಸ್ಟ್ ಫ್ರೆಂಡು. ಸೊ ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇವರೆಲ್ಲ ಯಾರು ಅಂತ ನನಗೇನು ಅಷ್ಟು ಪರಿಚಯ ಇಲ್ಲ, ಬಟ್ ಹೆಸರುಗಳೆಲ್ಲ ಹೇಳೋದು ಕೇಳಿಸ್ಕೊಂಡಿದ್ದೀನಿ. ಯಾವಾಗೋ ಇವ್ರನ್ನೆಲ್ಲ ನೋಡೋದು, ಎಷ್ಟು ಭಾವಿಸ್ತಾರೆ, ಎಷ್ಟು ಚೆನ್ನಾಗಿ ನೋಡ್ತಾರೆ. ಇಲ್ಲಿ ಒಬ್ಬರು ಮನೆಗೆ ಬಂದು ನಾವು ಹೋಗಂಗೆ ಇಲ್ಲ, ಎಲ್ಲರ ಮನೆಗಳಿಗೂ ಕರೀತಾರೆ ಬನ್ನಿ ಹೋಗಿ ಅಂದ್ಕೊಂಡು. ಸೊ ಅದಕ್ಕೆ ಹೇಳೋದು ಹಳ್ಳಿ ಜನ ಒಳ್ಳೆ ಜನ ಅಂತ. ಖುಷಿ ಆಯ್ತು ಆ್ಯಕ್ಚುಲಿ ನಂಗೆ ಇವತ್ತು ಬಂದು. ಅವ್ರು ಬೆಳೆದಿರೋದೆಲ್ಲ ಕೊಟ್ಟರು, ಮಾವಿನ ಹಣ್ಣು, ಬಾಳೆಗೊನೆ ಅದೆಲ್ಲ ಕೊಟ್ಟರು, ತೆಂಗಿನಕಾಯಿ ಇವೆಲ್ಲ ಹೇಳ್ಬಿಟ್ಟು ಬಂದಿದ್ರೆ ಇನ್ನೂ ತೆಗ್ಸಿಟ್ಟಿರ್ತಾಯಿದ್ವಿ ಅಂತಂದರು. ಸೊ ಖುಷಿ ಆಯ್ತು ಇವನ್ನೆಲ್ಲ ನೋಡಿ. ಯಾರು ಬರೋರು ಇರ್ತಾರೆ, ಒಂದು ಚುಪ್ಪು ನನ್ನ ಅಲ್ಲಿ ಕರಿತಾವ್ರೆ, ಇಲ್ಲಿ ಹೋಗ್ಬೇಕಾ ಇಲ್ಲೋಗ್ಬೇಕಾ. ಬರೋರ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟವ್ರೆ. ಯಾರು ಕಾಣಿಸಿದ್ರು ನನ್ನ ಮಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಲೆಫ್ಟ್ ಬೇರೆ ಏನಾದ್ರು ತಗೊಂಡು ಅಲ್ಲದೆ ಬೆಂಗಳೂರು ಎಲ್ಲ ಜಾಸ್ತಿ ವಾಂಗಿಬಾತ್ ಬದನೆಕಾಯಿ ತೊಗೊಳಮ್ಮ. ಬೆಂಡೆಕಾಯಿ ಬೇಕಾ? ಬೆಂಡೆಕಾಯಿ ಎಳೆದು ಹಾಕ್ಸ್ಕೊಳ್ಳಿ. ಬೇಸನ್ ಕೊಡಿ. ಬೇಸನ್ ಅಂತ ಕೊಡು. ಎಷ್ಟು ತರಕಾರಿ ಕೊಟ್ಟಿದ್ದೀನಿ ನಾನು, ಬಿಡಿಸಿ ಇಟ್ಕೋ. ಅದು ನಾಟಿ ನಮ್ಮಮ್ಮ. ಅದೇ ನಾಟಿನೇ ಅಪ್ಪ ನಾನು ತಗೊಳ್ಳೋದು.
ಆ್ಯಕ್ಚುಲಿ ಇವನಿಗೆ ನಾನ್ ವೆಜ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದು. ಇವಾಗ ಇಲ್ಲಿ 3 ಗಂಟೆ ಆಗ್ಬಿಟ್ಟೈತೆ. ನಾನು 5 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು. ತಿಂತೀಯ ಬೇ? ಹೇಗಿತ್ತು ಊರಿಗೆ ಬಂದಿದ್ದು? ಹೆಂಗ ಅನ್ಸ್ತು ಅಮ್ಮ? ಅಮ್ಮ ನೀನು ನೋಡ್ಸೋದು ಹೆಂಗಿತ್ತು? ಖುಷಿ ಆಯ್ತಾ? ಸೂಪರ್ ಸೂಪರ್ ಕಾಣಿಸ್ತಾನೆ ಇಲ್ಲ ಕೆರೆ. ಕಾಣಿಸ್ತಾ? ನೀನು ಕಾಮಿಡಿ ಮಾಡ್ಬೇಕಾದ್ರೆ ಮುಂಚೆ ವಿಡಿಯೋ ಶೂಟ್ ಮಾಡ್ಕೊಂಡಿರ್ಬೇಕು ಯಾವಾಗ್ಲೂ. ಮಾಡಾದ್ಮೇಲೆ ತಿರ್ಗಾ ಇನ್ನೊಂದ್ಸಲಿ ಹೇಳು ಅಂತ ಮಾಡೋದು. ಗೈಸ್ ಇವಾಗ ಏನಾಗಿತ್ತು ಗೊತ್ತಾ, ಅಲ್ಲಿ ಒಬ್ಬ ಸೌತೆಕಾಯಿ ಮಾರ್ಕೊಂಡು ಬಂದ. ಅವನು ಅಲ್ಲಿ ಇಷ್ಟಿದ ತುಳೆ ಮಾಡಿದಾರ ಇತ್ತು. ಅವ್ನು ಸೌತೆಕಾಯಿ ಅದೇ ತುರಿದ್ಬಿಟ್ಟು ಅವ್ರಿಗೆ ಅಂದೆ. ಅದಕ್ಕೆ ಎಲ್ಲರೂ ನಗ್ತಾ ಇದ್ರು ಹಿಂದೆ ಕೂತಿರೋರೆಲ್ಲ. ನಾವು ಬೇಗ ಹೊರಟ್ವಿ. ಇಲ್ಲಿ ಬಂದು ಸಿಗ್ನಲ್ ಬಿಡ್ತು. ಅಪ್ಪ ಇದು ಸಡನ್ ಆಗಿ ಬ್ಯಾಕ್ ಹಾಕಕ್ಕಾಗಲ್ವಾ ಕ್ಯಾಮ್ರಾ? ನಮ್ ಬೇರೆ ಅದ್ರೊಳಗೆಲ್ಲ ಆಪ್ಷನ್ ಇತ್ತು. ಇವರು ಬಂದು 1 ಅವರ್ ಆಗಿದೆ. 1 ಅವರಿಂದ ಬರೀ ಕೆಲಸಗಳೇ ಮಾಡ್ಕೊಂಡು ಕೂತವ್ರೆ. ತಂದಿರೋ ತರಕಾರಿಗಳು ಚಿಪ್ಪೆಗಳು ಬಿಡಿಸು, ತೊಟ್ಟುಗಳು ಬಿಡಿಸು ಅಂತ ಬಾಳೆಹಣ್ಣು ತಂದು ರಸಾಯನ ಮಾಡಿಬಿಟ್ರು. 1 ನಿಮಿಷ ಕುತ್ಕೊಂಡಿಲ್ಲ ಅಕ್ಕ ತಂಗಿ. ಅದ್ರ ಜೊತೆಗೆ ನಮ್ಮ ಅಮ್ಮಮ್ಮನೂ ಸರಿ.